ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀನಾಸ್ ಡೈಲಿ ಲೈಫ್. ಈಗ ನಾವು ನಮ್ಮ ಆಂಟಿ ಮನೆಗೆ ಬಂದೀವಿ. ನಮ್ಮ ಆಂಟಿ ಅಂದ್ರೆ ನಮ್ಮ ಯಜಮಾನರ ಅಕ್ಕ. ಇವರ ನೋಡ್ರಿ ನನ್ನ ಪಕ್ಕಕ್ಕೆ ನಿಂತಾರಲ್ಲ, ಇವರು ನಮ್ಮ ಯಜಮಾನ್ರ ಅಕ್ಕ. ನಾವು ಇವ್ರ ಮನೆಗೆ ಬಂದೀವಿ. ಈಗ ಇವ್ರ ಮನೆಯೊಳಗೆ ನಾವು ಏನೇನು ಮಾಡ್ತೀವಿ, ಅವ್ರು ನಮಗೇನು ಅಡುಗೆ ಮಾಡಿಕೊಡ್ತಾರೆ, ನಾವು ಏನೇನು ಮಾಡ್ತೀವಿ ಇಡೀ ದಿನ ಅನ್ನೋದು ಈ ಬ್ಲಾಗ್ ಒಳಗೆ ನೋಡ್ತೀರಿ. ನಮ್ಮ ತಮ್ಮಾರು ಬಂದಾರ್ರಿ ಇವತ್ತ ಭಾಳ ಜನಕ್ಕೆ. ಅದಕ್ಕೆ ರೀ ಇವತ್ತು ನಾವು ಚಿಕನ್ ಪಕನ್ ಮಾಡಿ ಹಾಕ್ಬೇಕಂತೇಳಿ ಎಲ್ಲ ಕೆಲಸ ಮಾಡಂತೇವ್ರಿ. ನಾವು ಈಗ ಏನೇನು ತಯಾರಿ ಮಾಡ್ಕೊಂಡಿರಿ? ಈಗ ಎಲ್ಲ ತಯಾರು ಮಾಡಂತೇವ್ರಿ. ಅಂದ್ರೆ ಈಗ ನಮ್ಮ ಗೋಡ್ ಬರ್ತಾರೆ, ಅದಕ್ಕೆ ಅವ್ರು ಬಂದ್ರೆ ಅಂದ್ರೆ ಇಟ್ಟರು ಮಾತು ಹೇಳ್ಕೊಂತ ಕುಂದಿರ್ಬೇಕಂತೇಳಿ ಬಡ ಬಡ ಈಗ ಗುಂಟಲೆ ತಯಾರು ಮಾಡಂತೇವ್ರಿ. ನೀವು ರೀ ಇವ್ರೇ ನೋಡತ್ತಾರ. ನಮ್ಮ ಮಾವ ಬಂದಿಲ್ಲ, ಮಾವ ಬಂದು ಟೈಮ್ ಪಾಸ್ ಆಗೈತೆ ನಮ್ಗೆ. ಈಗ ಅವರು ಕಡ್ಲಿ ತಿನ್ನಕತ್ತಾರ, ಅವ್ರ ಮಾವು ಬಂದ್ ಕೂಡಲೇ ಪುರುಕ್ ಕೂಸ್ ಬಿಡ್ಬೇಕಂತೇಳಿ. ನಮ್ಮ ಮಾವ ನಿನ್ನೆ ಹೇಳೋಣ ಲಘು ಬಾಜನಿ ಬಂದೇ ಇಲ್ಲ ಇನ್ನು. ಬಂದ್ರೆ 4 ಗಂಟೆ ಬರ್ತೇನೆ. 4 ಗಂಟೆ ಅಂತ ಫೋನ್ ಹಚ್ಬೇಕು ವ್ಯವಸ್ಥೆ ನೀವು. ಈಗ ಎಷ್ಟು ಟೈಮ್ ಬಂದ್ರೆ ನಮ್ಮ ಟೈಮ್ ಪಾಸ್ ಚಾಲು ಆಗತಿ. ಮಾವು ಬಂದಂದ್ರೆ ಲೈಟ್ ಕುಡಿ ಟೈಟ್ ಆಗಬೇಡ ಮಗ. ರೀಲ್ಸ್ ಭಾಳ ದಿನ ನಾವು ಹಳೆಯ ಮಾವ ಕುಂತೀವಲ್ಲ, ಹಳೆಯ ಮಾವ ಭಾಳ ಕುಡಿಲ್ರಿ ಅವ್ರ. ನಿನ್ನೆ ಒಂದ್ ಸ್ವಲ್ಪ ತುದಿ ಬಂದಿದ್ರಿ ಅವ್ರ. ಇವತ್ತು ತುದಿ ಬಂದಾಗ ಇವತ್ತ ಬಡ್ಡಿ ಸಂಬಂಧ ನೋಡ್ರಿ ಏನಂದವ. ಅದಕ್ಕ ನಿನ್ನೆ ಬಾ ಅಂದ್ರ ಬರ್ಲಿಲ್ರಿ ಮೊಮ್ಮಗಳು ಕರ್ಕೊಂಡವ. ಅದಕ್ಕೆ ಅವರು ಏನಂದ್ರ ಸಿಟ್ಟಿ ಬಂದತ್ರಿ ನಮ್ಮ ಗೂಡ್ರಿಗೆ. ಅದಕ್ಕೆ ಸಮಾಧಾನ ಮಾಡೋದು. ಸಮಾಧಾನ ಇರ್ತಾನ ನೋಡ್ರಿ. ಮತ್ತ ಅಲ್ಲಿ ಬಿಟ್ಬಿಟ್ಟು ಅವ್ ಏನ್ ಇಟ್ಕೊಂಡ್ರಿ ತೆಗ್ಯಾಗ್ರಿ. ಈಗ ಬರ್ಬೇಕ್ರಿ, ನಾವ್ ಬಂದಾರ ನಳೆನ್ ಕರ್ಕೊಂಡು ನಾವ್ ನಮ್ಮ ಅತ್ತಿ ಮನೆಗೆ ಹೋಗ್ಬೇಕ್ರಿ ಅನ್ನೋದು ಇಟ್ಕೊಂಡ್ರಿ. ಅದವ್ರಿಗೆ ಗೊತ್ತಿಲ್ಲ ನಾವ್ ಒಳ ಹೋಗಿ ಬಂದೇವ ಅಂತಂದೆ. ಗೊತ್ತಿಲ್ರಿ, ಸರ್ಪ್ರೈಸ್ ಐತಿ ಈಗ ಅವ್ರಿಗೆ. ಸರ್ಪ್ರೈಸ್ ಏನ್ ತರ್ಬೇಕು ಏನಿಲ್ಲ, ನಾವ್ ನಮ್ಮ ಅತ್ತಿ ಮನೆಗೆ ಹೊಂಟೇವಿ ಅಂತಾರ. ಈಗ ಅವ್ರು ತಿನ್ನಕ್ ಬನ್ನಕ್ ಏನ್ ತರೋದಿಲ್ರಿ, ಡೈಲಾಗ್ ರೀ, ಡೈಲಾಗ್ ಅವರೇ. ಅತ್ತಿ ಅಜ್ಜ ಅಪ್ಪಗೇನು ಓದಿಸ್ತಿದ್ದ? ಹಲೋ, ನಮ್ಮ ಅಪ್ಪಾಜಿಯರು ರವಿ ಹೋದನ ಅಂತ ಅಂತಿದ್ರಿ ಅವ್ರು. ಪಪ್ಪ ಏನಂತಿದ್ದ? ನಮ್ಮ ತಮ್ಮಾರು ಏನಂತಿದ್ರ ಅಂದ್ರ ಯವಿ ಹೋದನ ಅಂತಿದ್ರಿ. ಯವಿ ಅವ್ರು ಅಲ್ಲ ಲೇಶ್ವಳಮ್ಮನ ರವಿ ಹೋದನ ಅಂತಿದ್ರು. ಇವ ಅಲ್ಲ ಮತ್ತು ಯವಿ ಹೋದನ ಅಂತಿದ್ರಿ. ಪಪ್ಪ ನೋಡಿಲ್ಲ, ಇನ್ನೊಂದು ಕೂಡ ಹಾಕಿ ಹಿಡಿತೈತಿ. ನಿಧಾನ. ಅತಿ 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 ಇಲ್ಲ ನೋಡ. ಹಲೋ, ಡಬಲ್ ಡಬಲ್ ಕೆಲಸ. ಗೊತ್ತಾಗಿಲ್ಲ. ಹಾಯ್ ಮಾಡು, ಹಾಯ್ ಮಾಡು. ಮಾತಾಡೋದು ಅವ ಹಂಗದ ಆರಾಮದಾಳಪ್ಪ. ನಾ ಬಂದಿನಪ್ಪ, ನಾನ್ ನಿಂತೀನಿ ಮನ್ಯಾಗ ಕೆಲಸ. ನಂಗೆ ಲಘು ಹೇಳಕ್ ಬರೋದಲ್ಲ, ಕುಂದರಕ್ ಬರೋದಲ್ಲ, ನೆಲ ಮಾಡ್ತೀನಿ. ಚಾಕ ಹುಡುಗಿ ಚಾ ಆಗೈತೆ ಅಂದೆ. ನಾನು ನೀ ಬಂದು ಊಟ ಚಾಕ ಸಕಟ್ಟನೀಗ. ನಮ್ಮ ಹುಲಿ ಬಂತಂತೇಳಿ ಟೈಮ್ ಗೊತ್ತಿಲ್ಲ. ಟೈಮ್ ಎಷ್ಟು ಅಜ್ಜ ಗೊತ್ತಾಗಿತ್ತ ಅದನ್ನ. ಚಾಕ ನೀ ಬಂದಿದ್ ನೋಡ. ನಿನ್ ಮಕ್ಕ ಬರಲ್ಲ, ಮಕ್ಕ ತಗೋಬೇಕಾ? ಬೇಡವಾ, ತೋಬಿಡ.
ನಿನ್ನ ಮಕ ನೋಡ ನಿನ್ನ ಮಗಳು ತಗೋತಾಳ ಬ್ಯಾಡ ಸುಮ್ಮನೆ ನಿಮ್ಮ ಅವ್ಗೆ ಇಷ್ಟ ಇಲ್ಲ ಅರ್ಧ ಹತ್ತಿಯನ ನಾ ಮಾಡಲ್ವಾ ನಾ ಯಾಕೆ ಮಾಡಲಿ ನಿಮ್ಮ ಮನೆಗೆ ನಾನೀಗ ಸದ್ಯಕ್ಕೆ ಗೆಸ್ಟ್ ನೀವು ಮಾಡಿಕೊಡ್ಬೇಕು ನಾ ಅಲ್ಲ ಹೌದಲ್ಲಕ್ಕ ಅವ್ರು ರೊಟ್ಟಿ ತಿಂದ್ರಿ 8 ದಿನ ಮುಕ್ಕೋತಿ ಸೇಡೀನಿ ಅರ್ಥ ಆಗಲಿಲ್ಲ ನಮಗೂ ರೊಟ್ಟಿ ದಪ್ಪ ಅಕ್ಕವು ನಾನು ಹಿಂಗೆ ಅದಲ್ವ ನನ್ನ ಹಿಟ್ಟು ಎಷ್ಟಿರುತ್ತಲ್ಲ ಅಲ್ಲಿ ಜಿಗಟ್ ಹಾಕಿ ಫಸ್ಟಿಗೆ ಚಮಚನ ನೀ ಹೆಂಗೆ ಕಳ್ಸಿಟ್ಟಲ್ಲ ಹಂಗೆ ಇಷ್ಟು ಹಿಟ್ಟು ಕಳ್ಸಿಟ್ಕೊಂಡ್ಬಿಡ್ತಾನೆ ಆ ಸ್ವಲ್ಪ ಆರಿಂದ ನಾದ್ಕೊಂಡ್ಬಿಡ್ತಾನೆ ಅದನ್ನ ಅಂದಿದ್ದು ಮತ್ತೆ ಇಷ್ಟು ಹಿಟ್ಟಿಗೆ ನಾನು ಇದು ಹಾಕಿ ಇಟ್ಕೊಂಡ್ಬಿಡ್ತೇನೆ ಈಗೇನಾಗೈತಲ್ಲ ನಂದು ಈ ರೀತಿ ಹಿಟ್ಟು ಕಲಿಸ್ಬೇಕಾರೆ ನೀರು ಹಾಕಿ ಬಿಸಿನೀರು ಹಾಕ್ತಾವಲ್ಲ ಅವಾಗ ಆಗ್ಬಿಟ್ಟಿರುತ್ತೆ ಆಮೇಲೆ ಅದು ಆರಿಂದ ನಾದ್ತೇನೆ ನಾನು ನಾ ಹಿಂಗೆ ಎರಡು ಕೈಯಾಗ ನಾದೋದೇ ಇಲ್ಲ ನಾ ಒಂದ ಕೈಯಾಗ ನಾದ್ತೇನೆ ಇಲ್ಲ ಕರೆಕ್ಟ್ ಹಾಕವು ಅಂದ್ರೆ ನನಗೆ ಚಪಾತಿ ಹಿಟ್ಟು ನಾದಿ ರೂಢ ಆಯ್ತಲ್ಲ ಒಂದ ಕೈಯಾಗ ಹಂಗಾಗಿ ನನಗೆ ಇದು ನಾದಿ ಇದಾಗ್ಬಿಡುತ್ತ ಒಂದ ಕೈಯಾಗ ನಾನು ಕೆಳಗ ಅಂತ ನಿಮ್ಮ ಮಾಮನ ತಗೊಂಡಿ ಹಂಗ ಬರಂಗಿಲ್ಲ ತಗೋ ಬರ್ತೀಯ ಮಮ್ಮ ಕ್ಯಾಮ್ರಾಕ ಮಕ್ಕ ತಗೊಳಂಗಿಲ್ಲ ಅಂತ ರೊಟ್ಟಿ ಮಾಡೋದಷ್ಟ ತಗೋತಾ ಅಂತ ಅಂದ್ರೆ ಬ್ಯಾಡ ಅನ್ಲಕ್ಕ ಅಲ್ಲಿ ಕಸಾರ ಹುಡ್ಗ ಹೋಗು ಹಂಗೆ ಕದ ಹೇಳಿ ಬಿಡ ಹಳ್ಳ್ಯಾಗೂ ಲಟೇಶ ಮಾಡ್ತಾರಲ್ಲ ಎಲ್ಲರೂ ಈಗ ಬಡಿಯೋ ಪದ್ಧತಿ ಹೋಗೇ ಬಿಟ್ಟೈತೆ ಎಲ್ಲ ಕಡೆ ಆ ಕಡೆ ಯಾಕೆ ಆ ಕಡೆಗೆ ಓದಂಗೆ ಕೈ ಸರಿ ಹರಿದತಾನ ಪವರ್ ಆಫ್ ಟೈಮ್ ಹೌದಲ್ಲ ಕಟ್ ಮಾಡಿ ವಿಡಿಯೋ ಮಾಡ್ತೀನಿ ಆಮೇಲೆ ಮಮ್ಮಿ ಕಟ್ ಮಾಡ್ಕೊತಾಳ ನಾ ಯಾಕೆ ಕಟ್ ಮಾಡಲಿ ರೊಟ್ಟಿ ತಗೋ ಎಷ್ಟಾಗಲ್ಲ ರೊಟ್ಟಿ ಆಗ್ತದ ಓಕೆ ಫ್ರೆಂಡ್ಸ್ ರೊಟ್ಟಿ ಆಯ್ತು ಈಗ ಇಷ್ಟೊತ್ತನ ಅದು ರೊಟ್ಟಿ ಆಯ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಚಿಕನ್ ಮಾಡ್ಬೋದು